ಇವತ್ತು ಈ 5 ಬೆರಳುಗಳ ಗ್ಯಾರಂಟಿದು 5 ನಮ್ಮ ಕಣ್ಣನ್ನು ಸಿಕ್ಕಿದ್ರು ಒಂದಿನ ಅವರು ನಾವು ಚರ್ಚೆ ಮಾಡ್ತಿದ್ದೋ. ಹಿರೇಮಗಳು ಕಣ್ಣನ್ನು ಬಂದಿದ್ರು, ಯಾವುದೋ ಒಂದು ಮದುವೆಗೆ, ನಮ್ಮ ನೆಂಟರ ಮದುವೆಗೆ ಬಂದಿದ್ರು. ಅವರು ನಾವು ಚರ್ಚೆ ಮಾಡಿ ಒಂದು ವಿಚಾರಕ್ಕೆ ಬಂದು 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ನೋಡಿ, ಕಮಲ ಉದುರು ಹೋಯಿತು. ತೆನೆ ಎತ್ತ ಮಹಿಳೆ, ಆ ಮಹಿಳೆ ತೆನೆಯನ್ನ ಬಿಸಾಕಿ ಹೋದಳು. ಕುಮಾರಸ್ವಾಮಿ ಬಿಸಾಕ್ಬಿಟ್ರು, ಕೊನೆಗೆ ಹೋಗಿ ಕಮಲ ತಪ್ಕೊಬಿಟ್ರು. ಅದು ಮುದುರೋಯ್ತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಭುತ್ವ ಆಯಿತು. ನಿಮ್ಮ ಬದುಕು ಅಚಲವಾಗಿ ಪ್ರತಿ ವರ್ಷ 50,000, 50ರಿಂದ 60,000 ಒಂದು ಕುಟುಂಬಕ್ಕೆ ಕೊಡಲು ಸರ್ಕಾರ ತೀರ್ಮಾನವನ್ನು ಮಾಡ್ತು. ನಾನು ಮುಖ್ಯಮಂತ್ರಿಗಳು, ಇಲ್ಲಿರುವಂಥ ಸಚಿವರು, ಜಾರ್ಜ್ ಸಾಹೇಬ್ರು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ಗಂಟೆಲೆ ಹೋಗಿ ವಿಧಾನಸೌಧದಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇಡೀ ಭಾರತದ ಇತಿಹಾಸದಲ್ಲಿ ನಾನು ಮೋದಿ ಸಾಹೇಬರಿಗೆ ಕೇಳ್ಕೊಳ್ತಾ ಇದ್ದೀನಿ. ಹಿಂದೆ ನೀವೇನು ಹೇಳಿದ್ರಿ, ಜನ್ಧನ್ ಅಕೌಂಟ್ ಮಾಡಿಸಿದ್ರು ಇಲ್ಲ, ನಿಮ್ಮ ಅಕೌಂಟ್ಗೆಲ್ಲ ಮಾಡಿಸಿದ್ರು, 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ಇಲ್ಲೋ, ಏನಾರು ಬಂತೇನಪ್ಪ ಹೇಳ್ರಿ, ಆ ಕೈ ಯಾರು ದುಡ್ಡು ಬಂತು ಅಂತ. ಉಚಿತವಾಗಿ ಕರೆಂಟು ಜಾರ್ಜ್ ಸಾಹೇಬ್ರು ಝೀರೋ ಬಿಲ್ ಕಳಿಸ್ತಾ ಇದಾರೋ ಇಲ್ಲ ನಿಮ್ಗೆ? ಯಾರ್ಯಾರಿಗೆ ಝೀರೋ ಬಿಲ್ ಬರ್ತಾ ಇದೆ ಕರೆಂಟ್ ಎತ್ತಿ ನೋಡೋಣ. 200 ಯೂನಿಟ್. ಜಾರ್ಜ್ ಸಾಹೇಬ್ರೆ ಪರವಾಗಿಲ್ಲ, ನಿಮ್ ಜೀವ ಎಲ್ಲ ಬಡವರೆಲ್ಲ ಪಾಪ ಎಲ್ಲ ಖುಷಿಯಾಗಿದ್ದಾರೆ. ಅಕ್ಕಿನೂ 10 kg ಬರ್ತಾ ಇದೆಯಾ? 2,000 ರೂಪಾಯಿ ನಿಮ್ಮ ಮನೆಯವ್ರಿಗೆ ಬರ್ತಾ ಇದೆಯಾ? ನಿಮ್ಗಲ್ಲ, ನಿಮ್ಮ ಮನೆಯವ್ರಿಗೆ ಬರ್ತಾ ಇದ್ರೆ ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಎಲ್ಲ ತಾಯಂದಿರೆಲ್ಲ ಅಲ್ಲಿದ್ದಾರೆ, ಅಲ್ಲೆಲ್ಲ ನೋಡ್ತಾ ಇದ್ದಾರೆ. ಸೊ ನನಗೆ ಗ್ಯಾರಂಟಿ ಆಗಿದೆ. ಮೀನಾ ನಾಗರಾಜ್ ಅವರೆಲ್ಲ ಸೇರಿ ಕರೆಕ್ಟಾಗಿ ತಿಂಗಳಿಗೆ ಇಲ್ಲೇ ಗೊತ್ತಾಗ್ತಾ ಇದೆ ನನಗೆ ಎಷ್ಟು ಕೋಟಿ ಹಣ ಹೋಗ್ತಾ ಇದೆ ಅಂತೇಳಿ. ಸುಮಾರು 50 ಕೋಟಿ ರೂಪಾಯಿ ಹಣ ಅಷ್ಟು ಈ ಜಿಲ್ಲೆಗೆ ಹಣ ಹೋಗ್ತಾ ಇದೆ. 56,000 ಕೋಟಿ ರೂಪಾಯಿ ಒಟ್ಟು ಹಣ ಇಡೀ ರಾಜ್ಯಕ್ಕೆ ನಿಮಗೆ ಬರ್ತಾ ಇದೆ. ಇಷ್ಟಾದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 1,26,000 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಬನ್ನಿ, ಯಾರೇ ಆಗಲಿ ಬಿಜೆಪಿಯವರು ಹೇಳಿ ನನಗೆ, ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಯಾವ್ದಾದ್ರು ಕಣಕ್ಕೆ ಕೊಡ್ತಾ ಇದೀವಿ ಅಂತ. ಇವತ್ತು ಈ 5 ಬೆರಳುಗಳ ಗ್ಯಾರಂಟಿದು 5 ನಮ್ಮ ಕಣ್ಣನ್ನು ಸಿಕ್ಕಿದ್ರು ಒಂದಿನ ಅವರು ನಾವು ಚರ್ಚೆ ಮಾಡ್ತಿದ್ದೋ. ಹಿರೇಮಗಳು ಕಣ್ಣನ್ನು ಬಂದಿದ್ರು, ಯಾವುದೋ ಒಂದು ಮದುವೆಗೆ, ನಮ್ಮ ನೆಂಟರ ಮದುವೆಗೆ ಬಂದಿದ್ರು. ಅವರು ನಾವು ಚರ್ಚೆ ಮಾಡಿ ಒಂದು ವಿಚಾರಕ್ಕೆ ಬಂದು 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ನೋಡಿ, ಕಮಲ ಉದುರು ಹೋಯಿತು. ತೆನೆ ಎತ್ತ ಮಹಿಳೆ, ಆ ಮಹಿಳೆ ತೆನೆಯನ್ನ ಬಿಸಾಕಿ ಹೋದಳು. ಕುಮಾರಸ್ವಾಮಿ ಬಿಸಾಕ್ಬಿಟ್ರು, ಕೊನೆಗೆ ಹೋಗಿ ಕಮಲ ತಪ್ಕೊಬಿಟ್ರು. ಅದು ಮುದುರೋಯ್ತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಭುತ್ವ ಆಯಿತು. ನಿಮ್ಮ ಬದುಕು ಅಚಲವಾಗಿ ಪ್ರತಿ ವರ್ಷ 50,000, 50ರಿಂದ 60,000 ಒಂದು ಕುಟುಂಬಕ್ಕೆ ಕೊಡಲು ಸರ್ಕಾರ ತೀರ್ಮಾನವನ್ನು ಮಾಡ್ತು. ನಾನು ಮುಖ್ಯಮಂತ್ರಿಗಳು, ಇಲ್ಲಿರುವಂಥ ಸಚಿವರು, ಜಾರ್ಜ್ ಸಾಹೇಬ್ರು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ಗಂಟೆಲೆ ಹೋಗಿ ವಿಧಾನಸೌಧದಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇಡೀ ಭಾರತದ ಇತಿಹಾಸದಲ್ಲಿ ನಾನು ಮೋದಿ ಸಾಹೇಬರಿಗೆ ಕೇಳ್ಕೊಳ್ತಾ ಇದ್ದೀನಿ. ಹಿಂದೆ ನೀವೇನು ಹೇಳಿದ್ರಿ, ಜನ್ಧನ್ ಅಕೌಂಟ್ ಮಾಡಿಸಿದ್ರು ಇಲ್ಲ, ನಿಮ್ಮ ಅಕೌಂಟ್ಗೆಲ್ಲ ಮಾಡಿಸಿದ್ರು, 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ಇಲ್ಲೋ, ಏನಾರು ಬಂತೇನಪ್ಪ ಹೇಳ್ರಿ, ಆ ಕೈ ಯಾರು ದುಡ್ಡು ಬಂತು ಅಂತ. ಉಚಿತವಾಗಿ ಕರೆಂಟು ಜಾರ್ಜ್ ಸಾಹೇಬ್ರು ಝೀರೋ ಬಿಲ್ ಕಳಿಸ್ತಾ ಇದಾರೋ ಇಲ್ಲ ನಿಮ್ಗೆ? ಯಾರ್ಯಾರಿಗೆ ಝೀರೋ ಬಿಲ್ ಬರ್ತಾ ಇದೆ ಕರೆಂಟ್ ಎತ್ತಿ ನೋಡೋಣ. 200 ಯೂನಿಟ್. ಜಾರ್ಜ್ ಸಾಹೇಬ್ರೆ ಪರವಾಗಿಲ್ಲ, ನಿಮ್ ಜೀವ ಎಲ್ಲ ಬಡವರೆಲ್ಲ ಪಾಪ ಎಲ್ಲ ಖುಷಿಯಾಗಿದ್ದಾರೆ. ಅಕ್ಕಿನೂ 10 kg ಬರ್ತಾ ಇದೆಯಾ? 2,000 ರೂಪಾಯಿ ನಿಮ್ಮ ಮನೆಯವ್ರಿಗೆ ಬರ್ತಾ ಇದೆಯಾ? ನಿಮ್ಗಲ್ಲ, ನಿಮ್ಮ ಮನೆಯವ್ರಿಗೆ ಬರ್ತಾ ಇದ್ರೆ ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಎಲ್ಲ ತಾಯಂದಿರೆಲ್ಲ ಅಲ್ಲಿದ್ದಾರೆ, ಅಲ್ಲೆಲ್ಲ ನೋಡ್ತಾ ಇದ್ದಾರೆ. ಸೊ ನನಗೆ ಗ್ಯಾರಂಟಿ ಆಗಿದೆ. ಮೀನಾ ನಾಗರಾಜ್ ಅವರೆಲ್ಲ ಸೇರಿ ಕರೆಕ್ಟಾಗಿ ತಿಂಗಳಿಗೆ
ಇಲ್ಲೇ ಗೊತ್ತಾಗ್ತಾ ಇದೆ ನನಗೆ ಎಷ್ಟು ಕೋಟಿ ಹಣ ಹೋಗ್ತಾ ಇದೆ ಅಂತೇಳಿ. ಸುಮಾರು 50 ಕೋಟಿ ರೂಪಾಯಿ ಹಣ ಅಷ್ಟು ಈ ಜಿಲ್ಲೆಗೆ ಹಣ ಹೋಗ್ತಾ ಇದೆ. 56,000 ಕೋಟಿ ರೂಪಾಯಿ ಒಟ್ಟು ಹಣ ಇಡೀ ರಾಜ್ಯಕ್ಕೆ ನಿಮಗೆ ಬರ್ತಾ ಇದೆ. ಇಷ್ಟಾದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 1,26,000 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಬನ್ನಿ, ಯಾರೇ ಆಗಲಿ ಬಿಜೆಪಿಯವರು ಹೇಳಿ ನನಗೆ, ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಯಾವ್ದಾದ್ರು ಕಣಕ್ಕೆ ಕೊಡ್ತಾ ಇದೀವಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.